ಕೊಸರಾಜ ಅಂತ ಕೇಳ್ತಾಳೆ. ರಾಜ ಎಲ್ಲಿ ಅಂತ. ಅಂದರೆ ಯುಧಿಷ್ಠಿರ. ಯುಧಿಷ್ಠಿರ ಇದಂ ಚೈನಾ ಮಧುರಂ ವಾಕ್ಯಮಬ್ರವೀತ್. ಯುಧಿಷ್ಠಿರ ಅವಳ ಮುಂದೆ ಹೋಗ್ತಾನೆ, ನಡುಗುತ್ತಾ ಇರ್ತಾನೆ, ಕೈ ಮುಗಿದುಕೊಂಡು ಹೋಗ್ತಾನೆ, ಕೈ ಜೋಡಿಸಿಕೊಂಡು ಹೋಗ್ತಾನೆ ಅವಳ ಬಳಿಗೆ. ಕಟ್ಟಿಕೊಂಡ ಬಟ್ಟೆಯ ಈ ಭಾಗ ಇರುತ್ತಲ್ಲ, ಕೆಳಭಾಗ, ಅದಕ್ಕೆ ಅವನ ಕಾಲಿನ ಉಗುರುಗಳು ಕಾಣಿಸುತ್ತೆ, ಅದು ಸುಟ್ಟೋಗುತ್ತೆ. ತಂದೃಷ್ಟ್ವಾ ಚಾರ್ಜುನೋ ಗಚ್ಚದ್ ವಾಸುದೇವಸ್ಯ ಪೃಷ್ಠತಃ. ಅದನ್ನು ಕಂಡ ಅರ್ಜುನ ಕೃಷ್ಣನ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಂಡಂತೆ, ಬೆನ್ನ ಹಿಂದೆ ಹೋಗಿ ನಿಂತು ಅಡಗಿದನಂತೆ. ತಾಯಿಯ ಬಳಿಗೆ ಹೋಗ್ತಾರೆ, ಕುಂತಿಯ ಬಳಿಗೆ. ತಾಯಂದ್ರಿಗೆಲ್ಲ ಮಕ್ಕಳು ತೆಳ್ಳಗಾದಂಗೆ ಕಾಣ್ತಾರೆ, ಎಷ್ಟೇ ದಪ್ಪ ಇದ್ರು ಕೂಡ ತೆಳ್ಳಗಾಗಿದೆಯಲ್ಲ. ಹೌದೌದು, ತೆಳ್ಳಗಾಗಿದೆಯಲ್ಲ ಅಂತ. ಹೌದು. ಗಾಂಧಾರಿಗಿಂತಲೂ ದ್ರೌಪದಿ ಹೆಚ್ಚು ಅನ್ಯಾಯಕ್ಕೊಳಗಾದವಳು. ಕರೆಕ್ಟ್. ಆಗ ಈಗ ಯಾರನ್ನು ಸಮಾಧಾನ ಮಾಡುವಾಗ ಹೋಗೋಯ್ತು ಅಂದರೆ, ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ನಾವೀಗ ಶೋಕ ಪರ್ವ ಈ ಅಧ್ಯಾಯದಲ್ಲಿದ್ದೀವಿ ಮತ್ತು ಶೋಕದ ಜೊತೆಗೆ ಶೋಕದ ಹಿಂದಿರುವ ಭಾವನೆಗಳೆಲ್ಲ ಕೂಡ ವ್ಯಕ್ತ ಆಗ್ತಾ ಇವೆ, ವ್ಯಕ್ತಿತ್ವಗಳು ಅನಾವರಣಗೊಳ್ತಾ ಇವೆ. ಈ ಎಲ್ಲ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಾವೀಗ ಭೀಮ ಹೇಳಿದ ಮಾತನ್ನು ಕೇಳಿದ್ವಿ. ಈಗ ಗಾಂಧಾರಿ ಅದಕ್ಕೇನು ಉತ್ತರ ಕೊಡ್ತಾರೆ ಅನ್ನೋದು ಒಂದು ವಿಚಿತ್ರವಾದ ಇದು. ಅಂದರೆ ಹೇಗೆ ಇಡೀ ಮಹಾಭಾರತ ನಿರೀಕ್ಷಿತಗಳ ಇದಾಗಿ ಬೆಳ್ಕೊಂಡು ಹೋಗುತ್ತೆ ಅಂದರೆ, ಈಗ ಧೃತರಾಷ್ಟ್ರನ ಎದುರಿಗೆ ಬಂದಾಗ ಧೃತರಾಷ್ಟ್ರ ಭೀಮನ ಮೇಲೆ ಆಕ್ರಮಣವನ್ನೇ ಮಾಡ್ದ, ಕೊಲ್ಲುವಂಥದ್ದು. ಒಂದು ಶಬ್ದ ಭೀಮ ಆಡಿಲ್ಲ. ಯಾಕೆ ಹೀಗೆ ಮಾಡಿದೆ? ಕೃಷ್ಣ ಉತ್ತರ ಕೊಟ್ಟಿದ್ದಾನೆ ಧೃತರಾಷ್ಟ್ರನಿಗೆ. ಭೀಮ ಏನೂ ಮಾತಾಡಿಲ್ಲ, ಪಾಂಡವರು ಏನೂ ಮಾತಾಡಿಲ್ಲ ಧೃತರಾಷ್ಟ್ರನಿಗೆ. ಹೌದಲ್ವಾ? ಆದರೆ ಗಾಂಧಾರಿಯ ಬಳಿಗೆ ಬಂದಾಗ ಭೀಮ ಮಾತಾಡೋದಕ್ಕೆ ಆರಂಭ ಮಾಡಿದ್ದಾನೆ. ಎರಡೂ ಒಂದೇ ಸನ್ನಿವೇಶ. ಅಂದರೆ ಭೀಮನನ್ನು ಕೊಲ್ಲುವಷ್ಟು ಸಿಟ್ಟು ಧೃತರಾಷ್ಟ್ರನಿಗಿದೆ. ಯಾಕೆ ಅಂದರೆ ಮಕ್ಕಳನ್ನು ಕೊಂದಿದ್ದಾನೆ ಅಂತ. ಗಾಂಧಾರಿಗೂ ಅದೇ ಸಿಟ್ಟು. ಆದರೆ ಗಾಂಧಾರಿಯೊಡನೆ ಭೀಮ ಮಾತನಾಡ್ತಾನೆ. ಇದರ ಅರ್ಥ ಏನು ಅಂದರೆ, ನೀನು ನಿನ್ನ ಜೊತೆಗೆ ಮಾತನಾಡಬಹುದು, ನಾನೇನು ಹೇಳ್ತೀನೋ ನಿನಗೆ ಅರ್ಥ ಆಗುತ್ತೆ, ಅವನಿಗೆ ಅರ್ಥ ಆಗೋಲ್ಲ ಅಂತ. ಅವನಿಗೇನು ಹೇಳೋದು ಅಂತ. ಆದರೆ ನಿನಗೆ ಇದು ಸತ್ಯ, ಇದಕ್ಕಾಗಾಯಿತು ಅಂತಂದರೆ ನೀನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ. ಅಂದರೆ ಸಂವೇದನಾಶೀಲೆ ನೀನು ಅನ್ನೋದನ್ನು ಭೀಮ ಹೇಳ್ತಾ ಇದ್ದಾನೆ. ಇಲ್ಲದೇ ಇದ್ದರೆ ಗಾಂಧಾರಿ ಹೇಳಿದ ಪ್ರಶ್ನೆ, ಗಾಂಧಾರಿ ಮಾತಾಡ್ತಾ ಇದ್ದಿದ್ದು ವ್ಯಾಸರ ಜೊತೆಗೆ, ಅದಕ್ಕೆ ವ್ಯಾಸರೇ ಉತ್ತರ ಕೊಡ್ತಾ ಇದ್ರೇನೋ. ಯಾಕೆಂದರೆ ಅದಕ್ಕಿಂತ ಮೊದಲು ಅವ್ರು ಹೇಳಿದರು, ಪಾಂಡವರಿಗೆ ನೀನು ಶಾಪ ಕೊಡಬಾರದು, ಅವರ ತಪ್ಪಿಲ್ಲ ಅಂತಲೇ ಹೇಳಿದರು. ಹಾಗಾಗಿ ಈ ಪ್ರಶ್ನೆಗೂ ಅವರೇ ಉತ್ತರ ಕೊಡ್ತಿದ್ರೇನೋ, ಅಥವಾ ಕೃಷ್ಣ ಉತ್ತರ ಕೊಡ್ತಿದ್ನೇನೋ, ಯಾರೂ ಉತ್ತರ ಕೊಡದೇನೋ ಪ್ರಕರಣ ಮುಂದೆ ಹೋಗ್ಬೋದಾಗಿತ್ತೇನೋ. ಆದರೆ ಭೀಮ ಉತ್ತರ ಕೊಟ್ಟಿದ್ದಾನೆ, ಮಾತಾಡಿದ್ದಾನೆ. ಯಾಕೆ ಅಂತ ಅಂದರೆ ಗಾಂಧಾರಿಯೊಡನೆ ಅದನ್ನು ಹೇಳಬಹುದು ಅಂತ. ಮತ್ತು ಅದರ ಮೂಲಕ ಭೀಮನ ಮನಸ್ಸಿನಲ್ಲಿ ಏನಿತ್ತು ಅನ್ನೋದಕ್ಕೆ ಅವನು ಎಲ್ಲರಿಗೂ ಒಂದು ಉತ್ತರ ಕೊಟ್ಟಾಗಾಯಿತು. ಎಲ್ಲರಿಗೂ ಉತ್ತರ ಕೊಡಬೇಕು ಅಂತ ಹೋಗಿದ್ದೇನೂ ಅಲ್ಲ ಅದು. ಆದರೆ ಗಾಂಧಾರಿಯೊಡನೆ ಮಾತನಾಡಬಹುದು ಅನ್ನೋದು ಇದೆಯಲ್ಲ, ಅದು ಅಂದರೆ ಗಾಂಧಾರಿಯ ವ್ಯಕ್ತಿತ್ವವನ್ನೇ ತೋರಿಸುತ್ತೆ ಅದು. ಈಗ ಅವಳು ಉತ್ತರ ಕೊಡ್ತಾಳೆ. ವೃದ್ಧಸ್ಯಾಸ್ಯ ಶತಂ ಪುತ್ರಾನ್ ನಿಘ್ನಂ ಸ್ವಂ ಅಪರಾಜಿತಃ ಕಸ್ಮಾನ್ನ ಶೇಷಯ ಕಶ್ಚಿದ್ ಏನಾಲ್ಪಮಪರಾಧಿತಂ. ಇಬ್ಬರು ವೃದ್ಧರಾಗಿದ್ದೇವೆ ನಾವು, 100 ಜನ ಮಕ್ಕಳನ್ನು ಕೊಂದಿಯಲ್ಲ, ಒಬ್ಬರನ್ನಾದ್ರೂ ಉಳಿಸ್ಬೋದಿತ್ತಲ್ವಾ ಅಂತ ಕೇಳ್ತಾಳೆ. ಸಂತಾನ ಮಾವಯೋಸ್ತಾತ ವೃದ್ಧಯೋರ್ ಹೃತರಾಜ್ಯಯೋ ಕಥಮಂದದ್ವಯಸ್ಯಾಸ್ಯ ಎಷ್ಟಿರೇಖಾ ನವರ್ಜಿತ. ರಾಜ್ಯ ಇಲ್ಲ ನಮ್ಮಲ್ಲೀಗ, ವಯಸ್ಸಾಗಿದೆ ನಮಗಿಬ್ಬರಿಗೂ, ಇಬ್ಬರೂ ಕುರುಡರು. ಅಂದರೆ ಅವನಿಗೆ ಕಾಣಿಸೋಲ್ಲ, ಇವಳು ನೋಡೋಲ್ಲ. ಇಬ್ಬರೂ ವೃದ್ಧರು, ಊರಿಕೊಳ್ಳಲು ಒಂದು ದೊಣ್ಣೆಯಾದರೂ ಬೇಕಿತ್ತಲ್ವಾ ಅಂತ ಕೇಳ್ತಾಳೆ. ಊರಿಕೊಳ್ಳಲು ಒಂದು ದೊಣ್ಣೆಯಾದರೂ ಬೇಕಿತ್ತಲ್ವಾ ಅಂತ. ಅದೇ ಉಪಮೆ ಯೂಸ್ ಮಾಡಿದ್ದ. ಎಷ್ಟಿ ಊರುಗೋಲನ್ನು ಉಳಿಸಲಿಲ್ವಲ್ಲ ಅಂತ. ಒಂದು ಊರುಗೋಲನ್ನು ಉಳಿಸಲಿಲ್ವಲ್ಲ. ಶೇಷೇ ಹ್ಯವಸ್ಥಿತೆ ತಾತ ಪುತ್ರಾಣಾಮಂತಕೆ ತ್ವಯಿ ನಮೇ ದುಃಖಂ ಭವೇದೇತದ್ ಯದಿತ್ವಂ ಧರ್ಮಮಾಚರ. ಒಬ್ಬರನ್ನು ನೀನು ಉಳಿಸಿದ್ರೆ ನನಗಿಷ್ಟು ದುಃಖ ಆಗ್ತಾ ಇರಲಿಲ್ಲ. ಅದೇ ಮಾತಾಡೋದು. ಒಬ್ಬ ಉಳಿದಿದ್ರೆ, ಯಾಕೆ ಅಂದರೆ ಇಷ್ಟೆಲ್ಲ ಆದಾಗ ಒಬ್ಬ ಜೊತೆಗೆ ಬೇಕಿತ್ತು, ಅಂದರೆ ಒಂದು ಮಗನಾದರೂ ಬೇಕಿತ್ತು, ಅದನ್ನು ಉಳಿಸ್ಲೇ ಇಲ್ವಲ್ಲ ಅಂತ ನನಗೆ ದುಃಖ ಅದು ಅಂತ ಹೇಳ್ತಾಳೆ ಗಾಂಧಾರಿ. ಅಂದರೆ ದುರ್ಯೋಧನನ್ನು ಕೊಂದ ಅಂತಲ್ಲ, ಭೀಮನ್ ನೋಡುವಾಗ 100 ಜನರನ್ನು ಕೊಂದಿದ್ದಾನಲ್ಲ. ಇಷ್ಟು ಭೀಮನಿಗೆ ಹೇಳಿದವಳು ಅವನು ಅಷ್ಟೇ ನಿಲ್ಲಿಸ್ತಾಳೆ. ಕೊಸರಾಜ ಅಂತ ಕೇಳ್ತಾಳೆ. ರಾಜ ಎಲ್ಲಿ ಅಂತ.
ಅಂದರೆ ಇದಿಷ್ಟು ಯುಧಿಷ್ಠಿರ ಎಲ್ಲಿ, ರಾಜ ಅಲ್ವ ಅವನೀಗ, ರಾಜ ಎಲ್ಲಿ ಅಂತ ಕೇಳ್ತಾಳೆ. ಕೇಳುವಾಗ ಸಿಟ್ಟಿರುತ್ತೆ, ಸಕ್ರೋಧ, ಇಷ್ಟಾದ ಮೇಲೂ ಸಿಟ್ಟಿರುತ್ತೆ. ತಾಮಭ್ಯಗಚ್ಚದ್ ರಾಜೇಂದ್ರೋ ವೇಪಮಾನ ಕೃತಾಂಜಲಿ ಯುಧಿಷ್ಠಿರ ಇದಂ ಚೈನಾಂ ಮಧುರಂ ವಾಕ್ಯಮಬ್ರವೀತ್. ಯುಧಿಷ್ಠಿರ ಅವಳ ಮುಂದೆ ಹೋಗ್ತಾನೆ, ನಡುಗುತ್ತಾ ಇರ್ತಾನೆ, ಕೈ ಮುಗಿದುಕೊಂಡು ಹೋಗ್ತಾನೆ, ಕೈ ಜೋಡಿಸಿಕೊಂಡು ಹೋಗ್ತಾನೆ ಅವಳ ಬಳಿಗೆ. ಧೃತರಾಷ್ಟ್ರನ ಬಳಿಗೆ ಹೋಗುವಾಗ ಯಾವ ಭಯವೂ ಇಲ್ಲ ಇವರಿಗೆ, ಇಂಥದ್ದೆಲ್ಲ. ಗಾಂಧಾರಿಯ ಬಳಿಗೆ ಹೋಗುವಾಗ ಎಲ್ಲರಿಗೂ ಇದೆ ಇದು. ಮಧುರವಾಗಿ ಅವಳಿಗೆ ಹೇಳ್ತಾನೆ, ಅವಳ ಎದುರಿಗೆ ಹೋಗಿ, ಪುತ್ರ ಹಂತ ದೃಶಂಸೋಹಂ ತವ ದೇವಿ ಯುಧಿಷ್ಠಿರ ಶಾಪಾರ್ಹ ಪೃಥಿವೀನಾಶೆ ಹೇತುಭೂತ ಶಪಸ್ವ ಮಾಂ. ನಿನ್ನ ಮಕ್ಕಳನ್ನು ಕೊಂದ ಯುಧಿಷ್ಠಿರ ನಿನ್ನೆದುರಿಗಿದ್ದೀನಿ, ಕ್ರೂರಿ ನಾನು, ಇಡೀ ಭೂಮಂಡಲವನ್ನೇ ನಾಶ ಮಾಡಿದವನು ನಾನು, ಇಡೀ ಭೂಮಂಡಲದ ನಾಶಕ್ಕೆ ಕಾರಣನಾದವನು ನಾನು, ಖಂಡಿತವಾಗಿಯೂ ನಾನು ಶಾಪಕ್ಕೆ ಅರ್ಹ, ನನಗೆ ಶಾಪ ಕೊಡಬಹುದು ಅಂತ ಹೇಳ್ತಾನೆ. ನಹಿಮೇ ಜೀವಿತೇನಾರ್ಥೋ ನರಾಜ್ಯೇನ ಧನೇನವ ತಾದೃಶಾನ್ ಸುಹೃದೋ ಹತ್ವ ಮೂಢಸ್ಯಾಸ್ಯ ಸುಹೃದ್ರುಹ. ನಾನು ಬದುಕಿ ಇನ್ನೇನು ಮಾಡೋದಕ್ಕಿಲ್ಲ, ನನಗೆ ಸಂಪತ್ತಿನಿಂದಲೋ ಪ್ರಭುತ್ವದಿಂದಲೋ ನನಗೇನೂ ಆಗಬೇಕಾದದ್ದು ಇಲ್ಲ ಇನ್ನು. ಯಾಕೆ ಅಂತಂದರೆ ನನ್ನವರು ಅಂತ ಇರುವ ಎಲ್ಲರನ್ನೂ ಕೊಂದಾಗಿದೆ. ನನ್ನವರನ್ನೇ ಕೊಂದ ಒಬ್ಬ ಮೂರ್ಖನಿಗೆ ಬದುಕು ಯಾಕೆ ಬೇಕು, ರಾಜ್ಯ ಯಾಕೆ ಬೇಕು ಅಂತ ಕೇಳ್ತಾನೆ ಯುಧಿಷ್ಠಿರ. ಹೀಗೆ ಹೇಳ್ತಾ ಇದ್ದ, ಹೀಗೆ ಹೇಳ್ತಾ ಹತ್ತಿರಕ್ಕೆ ಬರ್ತಾನೆ ಅವನು. ಸನ್ನಿಕರ್ಷಗತಂ ತದ, ಹತ್ತಿರಕ್ಕೆ ಬರ್ತಾನೆ. ನೋವಾಚ ಕಿಂಚಿದ್ ಗಾಂಧಾರಿ, ಅವಳೇನು ಹೇಳೋಲ್ಲ. ನಿಶ್ವಾಸ ಪರಮಾಭೃಶಂ, ಜೋರಾಗಿ ನಿಟ್ಟುಸಿರು ಬಿಡ್ತಾಳೆ, ಏನೂ ಹೇಳೋಲ್ಲ. ತಲೆ ತಗ್ಗಿಸ್ತಾಳೆ, ನಿಟ್ಟುಸಿರು ಬಿಟ್ಟು ತಲೆ ತಗ್ಗಿಸ್ತಾಳೆ. ಆಗ ಅದೇ ಹೊತ್ತಿಗೆ ಯುಧಿಷ್ಠಿರ ಅವಳಿಗೆ ನಮಸ್ಕಾರ ಮಾಡಬೇಕು ಅಂತ ಇನ್ನೂ ಹತ್ತಿರಕ್ಕೆ ಹೋಗ್ತಾನೆ, ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ. ಯುಧಿಷ್ಠಿರಸ್ಯ ನೃಪತೇಹೇ ಧರ್ಮಜ್ಞ ಧರ್ಮದರ್ಶಿನಿ ಅಂಗುಲ್ಯಗ್ರಾಣಿ ದದೃಶೇ ದೇವಿ ಪಟ್ಟಾಂತರೇಣ ಸ. ಅವನು ಹತ್ತಿರಕ್ಕೆ ಬರ್ತಾನಲ್ಲ, ಅವಳು ತಲೆ ತಗ್ಗಿಸಿ ನಿಟ್ಟುಸಿರು ಬಿಡ್ತಾ ಇರ್ತಾಳಲ್ಲ, ಕಟ್ಟಿಕೊಂಡ ಬಟ್ಟೆಯ ಈ ಭಾಗ ಇರುತ್ತಲ್ಲ, ಕೆಳಭಾಗ, ಅದಕ್ಕೆ ಅವನ ಕಾಲಿನ ಉಗುರುಗಳು ಕಾಣಿಸುತ್ತೆ. ಅಂದರೆ ಇಷ್ಟು ಹತ್ತಿರಕ್ಕೆ ಬಂದಿರ್ತಾನೆ, ಉಗುರುಗಳು ಕಾಣಿಸುತ್ತೆ. ಅದು ಸುಟ್ಟೋಗುತ್ತೆ, ಅಂದರೆ ಕಪ್ಪಾಗತ್ತೆ, ಕರಕಲಾಗೋದು ಅಂತ ಹೇಳ್ತಾರಲ್ಲ. ತತಸ್ಸ ಕುನಕೀಭೂತೋ ದರ್ಶನೀಯ ನಖೋ ನೃಪಃ. ಯುಧಿಷ್ಠಿರನ ಬೆರಳುಗಳು ಬಹಳ ಸುಂದರವಾಗಿದ್ವಂತೆ. ದರ್ಶನೀಯ ನಖ ಅಂತಂದರೆ ಒಮ್ಮೆ ನೋಡಿದರೆ ಅವನ ಬೆರಳನ್ನು ಇನ್ನೊಮ್ಮೆ ನೋಡಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ಅದು ಕುನಕೀಭೂತ, ಕೆಟ್ಟ ಉಗುರಾಗಿ ಆಯ್ತಂತೆ ಆ ಕಣ್ಣಿನ ನೋಟಕ್ಕೆ ಅಂತ. ಅಂದರೆ ಶಾಪ ಕೊಡಬೇಕು ಅಂದಿದ್ದನ್ನು ಹಿಂತೆಗೆದುಕೊಂಡಿದ್ದಾಳೆ. ಭೀಮನಿಗೆ ಮಾತಾಡಿದ್ದಕ್ಕೆ ಭೀಮ ಉತ್ತರ ಕೊಟ್ಟಿದ್ದಾನೆ, ಕೋಪ ಇಳಿತೇ ಇಲ್ಲ. ಯುಧಿಷ್ಠಿರ ಬಂದು ಶಾಪ ಕೊಟ್ಟುಬಿಡು ಅಂತ ಹೇಳ್ತಾ ಇದ್ದಾನೆ. ಆದರೆ ಸಿಟ್ಟಿದೆ, ಸಿಟ್ಟು ಇಳಿಬೇಕು, ಶಾಪ ಕೊಡೋಕ್ಕೆ ಸಿದ್ಧಳಿಲ್ಲ ಅವಳು, ಬೈಯೋಕ್ಕೂ ಸಿದ್ಧಳಿಲ್ಲ. ಏನು ಮಾತಾಡಬೇಕು, ಇದೇ ತರಹದ ಉತ್ತರ ಸ್ವೀಕಾರ ಮಾಡಬೇಕಾಗುತ್ತೆ. ಯಾಕೆಂದರೆ ತಪ್ಪಿದೆ ಈ ಕಡೆಗೆ, ತನ್ನ ಮಕ್ಕಳ ತಪ್ಪಿದೆ ಅಂತ ಅವಳಿಗೆ ಸ್ಪಷ್ಟ ಇದೆ. ಆದರೆ ಸಿಟ್ಟು ಹೋಗಲ್ವಲ್ಲ, ಆ ಸಿಟ್ಟಿನಿಂದಾಗಿ ಅಷ್ಟಾಯಿತು. ತಂದೃಷ್ಟ ಚಾರ್ಜುನೋ ಗಚ್ಚದ್ ವಾಸುದೇವಸ್ಯ ಪೃಷ್ಠತಃ. ಅದನ್ನು ಕಂಡ ಅರ್ಜುನ ಕೃಷ್ಣನ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಂಡಂತೆ, ಬೆನ್ನ ಹಿಂದೆ ಹೋಗಿ ನಿಂತು ಅಡಗಿದನಂತೆ. ಏವಂ ಸಂಚೇಷ್ಟಮಾನಾಂಸ್ತಾನ್ ಇತಶ್ಚೇತಶ್ಚ ಭಾರತ ಗಾಂಧಾರಿ ವಿಗತಕ್ರೋಧ ಸಾಂತ್ವಯಾಮಾಸ ಮಾತೃವತ್. ಅರ್ಜುನ ಅಲ್ಲಿ ಹೋದರೆ ಭೀಮ, ನಕುಲ, ಸಹದೇವ ಎಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರಂತೆ ಅವಳಿಂದ ದೂರಕ್ಕೆ. ಎಲ್ಲಿ ಹೋಗಿ ನಿಂತ್ಕೋಬೇಕು ಅಂತ, ಅಲ್ಲಿ ಎಲ್ಲೋ ನಿಂತ್ಕೊಂಡ್ರೆ ಅವಳು ಶಾಪ ಕೊಡ್ಬೋದು, ನೋಟ ಬೀರ್ಬೋದಲ್ಲ. ಆ ಥರ ಭಯ ಎಲ್ಲರಿಗೂ ಉಂಟಾಯ್ತಂತೆ. ಗಾಂಧಾರಿಗೆ ಗೊತ್ತಾಯ್ತಂತೆ, ಅದು ಗಾಂಧಾರಿಗೆ ಗೊತ್ತಾಯ್ತಂತೆ. ಅಷ್ಟಾಗ್ತಾ ಇದ್ದ ಹಾಗೆ ತನ್ನ ಸಿಟ್ಟನ್ನು ಕಡಿಮೆ ಮಾಡಿಕೊಂಡ್ಲಂತೆ. ಸಿಟ್ಟು ಬಿಟ್ಟಳು ಅಂತ, ವಿಗತಕ್ರೋಧ, ಸಿಟ್ಟು ಬಿಡ್ತಾಳೆ. ಸಾಂತ್ವಯಾಮಾಸ ಮಾತೃವತು, ತಾಯಿಯಂತೆ ಅವರನ್ನು ಸಾಂತ್ವನ ಮಾಡಿದ್ಲಂತೆ. ಆಮೇಲೆ ಏನು ಮಾತಾಡಿದ್ಲು ಅಂತ ಏನೂ ವಿವರಿಸೋಲ್ಲ, ಒಬ್ಬ ತಾಯಿಯಂತೆ ಅವರನ್ನು ಸಮಾಧಾನ ಮಾಡಿದಳು. ಅಲ್ಲಿಂದ ಅವಳ ಅನುಮತಿ ಪಡೆದು ಅವಳ ಜೊತೆಗೆಲ್ಲ ಸರಿಯಾಯಿತು, ಮಾತುಕತೆ ಎಲ್ಲ ಆಗಿದಾದಮೇಲೆ ಮುಂದೆ ತಾಯಿ ಹತ್ರ ಹೋಗ್ತಾರೆ ಇವರು. ಪೃಥಾಂ ಪೃಥುಲ ವಕ್ಷಸಃ, ತಾಯಿಯ ಬಳಿಗೆ ಹೋಗ್ತಾರೆ, ಕುಂತಿಯ ಬಳಿಗೆ. ಎಷ್ಟೋ ಕಾಲ ಆಗಿದೆ ಅವಳು ನೋಡಿದೆ. ಅವಳು ಯಾವಾಗ ನೋಡಿದ್ದು ಅಂತಂದರೆ ವನವಾಸಕ್ಕೆ ಹೊರಟಾಗ. ವನವಾಸಕ್ಕೆ ಹೊರಟ ಮೇಲೆ 12 ವರ್ಷ ವನವಾಸ ಆಗಿದೆ, 1 ವರ್ಷ ಅಜ್ಞಾತವಾಸ ಆಗಿದೆ. ಅವಳು ಹಸ್ತಿನಪುರದಲ್ಲೇ ಇದ್ದಾಳೆ. ಹೌದಲ್ವಾ? ಹಾಂ, ಅವಳು ಯುದ್ಧ ಅಲ್ಲಿ ಇವಳು ಉತ್ತರೆಯ ಜೊತೆಗೆ ಅಭಿಮನ್ಯು ವಿವಾಹ ಆಗಿದೆ, ಯಾವುದಕ್ಕೂ ಅವಳು ಹೋಗಿಲ್ಲ. ಹಾಗೆ ಮಾಡೋ ಥರ ಇರಲಿಲ್ಲ ವಾತಾವರಣ. ಹಾಗಾಗಿ 13 ವರ್ಷಗಳ ಅನಂತರ ಅವಳು ನೋಡ್ತಾ ಇದ್ದಾಳೆ ಮಕ್ಕಳನ್ನು. ಬದುಕಿಡೀ ಜೊತೆಗೆ ಇದ್ದವಳು ಅವಳು.
ಅಂದರೆ ಎಂಥ ಕಷ್ಟ ಬಂದಾಗಲೂ ಕುಂತಿ ಮತ್ತು ಪಾಂಡವರು ಒಟ್ಟಿಗೆ ಇದ್ದರು. ಅಲ್ಲಿ ಕಾಡಲ್ಲೇ ಹುಟ್ಟಿದಾಗಿನಿಂದ ಹಿಡಿದು ಅಲ್ಲಿ ಜೊತೆಗಿದ್ದರು. ಪಾಂಡು ಮೃತನಾದ ಮೇಲೆ ಕರ್ಕೊಂಡು ಬಂದು ಹಸ್ತಿನಾಪುರಕ್ಕೆ ಬಂದಾಗಲೂ ಜೊತೆಗೇ ಇದ್ಲು. ಅಲ್ಲಿಂದ ವಾರಣಾವತಕ್ಕೆ ಅರಗಿನ ಮರೆಗೆ ಹೋದಾಗ ಅದರ ಅನಂತರ ಅದಾದ ಮೇಲೆ ದ್ರೌಪದಿ ಸ್ವಯಂವರ, ಅಲ್ಲಿಂದ ಮತ್ತೆ ಹಸ್ತಿನಾಪುರಕ್ಕೆ ಬಂದಿದ್ದು, ಹಸ್ತಿನಾಪುರದಿಂದ ಇಂದ್ರಪ್ರಸ್ಥಕ್ಕೆ ಹೋಗಿದ್ದು. ಅಷ್ಟೂ ಕಾಲದಲ್ಲಿ ಒಂದು ದಿನವೂ ಬಿಡದೆ ಮಕ್ಕಳ ಜೊತೆಗಿದ್ದಾಳೆ ಅವಳು. ಯಾವಾಗಲೂ ಒಬ್ಬೊಬ್ಬರು ಯುದ್ಧಕ್ಕೆ ಹೋದಾಗಲೂ ಇನ್ನೊಬ್ಬ ಜೊತೆಗಂತೂ ಇರ್ತಾ ಇದ್ದ. 5 ಜನ ಮಕ್ಕಳ ಜೊತೆಗಿಲ್ಲದೆ ಕುಂತಿ ಯಾವತ್ತೂ ಇಲ್ಲ. ಮಕ್ಕಳಿಗೂ ಮತ್ತು ಅವಳು ಬೇರೆಯಾಗಿದ್ದು ಯಾವಾಗ ಅಂದರೆ ವನವಾಸ ಆರಂಭವಾಗುವಾಗ. ಹಾಗಾಗಿ ಚಿರಸ್ಯ ದೃಷ್ಟ್ವಾ ಪುತ್ರಾಂಸ ಪುತ್ರಾದಿಭಿರಭಿಪ್ಲುತ ಬಾಷ್ಪ ಮಹಾರಯದ್ದೇವಿ ವಸ್ತ್ರೇಣಾವೃತ್ಯ ವೈಮುಖಂ. ಬಟ್ಟೆಯಲ್ಲಿ ಮುಖ ಮುಚ್ಚಿಕೊಂಡು ಜೋರಾಗಿ ಅಳುತ್ತಾಳೆ ಕುಂತಿ. ಒಂದಿಷ್ಟು ಹೊತ್ತು ಮುಖ ಒರೆಸಿಕೊಂಡು ಅವರನ್ನೆಲ್ಲ ನೋಡ್ತಾಳೆ. ಶಸ್ತ್ರೌಘೈ ಬಹುದಾ ಪರಿವೀಕ್ಷಿತಾನ್. ತಾಯಿಗೆ ಏನು ಕಾಣಿಸುತ್ತೆ ಅದು ಕಾಣಿಸುತ್ತೆ ಅಂತ. ಎಲ್ಲ ಮಕ್ಕಳು ಬೇರೆ ಬೇರೆ ಆಯುಧಗಳ ಪೆಟ್ಟು ತಿಂದು ಗಾಯಗೊಂಡಿದ್ದು ಕಾಣಿಸಿತವಳಿಗೆ ಅಂತ. ಅಂದರೆ ಯುದ್ಧ ಮುಗಿದಿದೆ ನಿನ್ನೆಯಿಂದ, ಇವರಿಗೂ ಗಾಯಗಳು 18 ದಿನಗಳಲ್ಲಾಗಿದೆಯಲ್ಲ, ಅದು ಯಾರೊಬ್ಬರಿಗೂ ಕಾಣಿಸಿಲ್ಲ, ಇಲ್ಲಿರೋರಿಗೆ ಕುಂತಿಗೆ ಕಾಣಿಸ್ತಾ ಇದೆ ಅಂತ. ತಾಯಂದ್ರಿಗೆಲ್ಲ ಮಕ್ಕಳು ತೆಳ್ಳಗಾದಂಗೆ ಕಾಣ್ತಾರೆ, ಎಷ್ಟೇ ದಪ್ಪ ಇದ್ರೂ ಕೂಡ ತೆಳ್ಳಗಾಗಿದೆಯಲ್ಲ, ಹೌದೌದು ತೆಳ್ಳಗಾಗಿದೆಯಲ್ಲ ಅಂತ. ಮತ್ತು ಅವರಿಗೆ ನೋಡೋದೆ, ಅವ್ರಿಗೆ ಕಾಣಿಸೋದೇನೆ ಅವನು ಹೆಂಗಿದ್ದಾನೆ, ಅವನ ಮುಖದಲ್ಲಿ ಖುಷಿ ಇದೆಯಾ, ಅವನಿಗಿದೆ ಏನಾಗಿದೆ, ಹಿಂಗಿದ್ದು ಅವ್ರ ತಲೆ ಬರೋ ಯೋಚನೆನೇ ಅದು ಕಂಡ. ಉಳಿದವರಿಗೆಲ್ಲ ಬೇರೆ ಯೋಚನೆ ಬರ್ಬೋದು, ತಂದೆಯನ್ನೂ ಸೇರಿಸಿಕೊಂಡು. ತಾಯಂದರಿಗೆ ಕಾಣಿಸೋದೇ ಅದು. ಸತಾನೈಕೈಕಶಃ ಪುತ್ರಾನ್ ಸಂಸ್ಪೃಶಂತಿ ಪುನಃ ಪುನಃ ಅನ್ವಶೋಚಂತ ದುಃಖಾರ್ಥ ದ್ರೌಪದೀಂಚ ಹತಾತ್ಮಜಾಂ. ಒಬ್ಬೊಬ್ಬರನ್ನೇ ಮುಟ್ತಾಳೆ, ಮೈಯನ್ನು ಮುಟ್ಟಿ ಮತ್ತೆ ಪುನಃ ಮುಟ್ತಾಳೆ. ಆಗ ಅವಳಿಗೆ ಎದುರಿಗೆ ದ್ರೌಪದಿ ಕಾಣಿಸ್ತಾಳೆ. ತುಂಬ ದುಃಖ ಆಗುತ್ತೆ ಅವಳಿಗೆ. ದ್ರೌಪದೀಂಚ ಹತಾತ್ಮಜಾಂ, ಎಲ್ಲ ಮಕ್ಕಳನ್ನು ಕಳ್ಕೊಂಡಿದ್ದಾಳೆ, 5 ಮಕ್ಕಳನ್ನು ಕಳ್ಕೊಂಡಿದ್ದಾಳಲ್ಲ. ರುದತೀಂ ಅಥ ಪಾಂಚಾಲೀಂ ದದರ್ಶ ಪತಿತಾಂಭುವಿ. ಕುಂತಿಯನ್ನು ನೋಡ್ತಾ ಇದ್ದ ಹಾಗೇನೆ ದ್ರೌಪದಿ ಅಳ್ತಾ ಕೆಳಗೆ ಬಿದ್ದು ಹೋಗ್ತಾಳೆ. ಅವಳು ಅದರಲ್ಲೇ ಅಂದರೆ ದುಃಖದಲ್ಲಿ ಮೈ ಮರೆತು ಕೇಳ್ತಾಳೆ, ಆರ್ಯೇ ಪೌತ್ರ ಕ್ವತೆ ಸರ್ವೇ. ಆರ್ಯೇ ಅಂದರೆ ಅತ್ತೆ ಅನ್ನೋ ಇದು ಸಂಬೋಧನೆ. ನಿನ್ನ ಮೊಮ್ಮಕ್ಕಳು ಹೋದರು? ಸೌಭದ್ರ ಸಹಿತ ಗತಾಹ, ಅಭಿಮನ್ಯುನ ಜೊತೆಗೆ ಸೇರಿ ಎಲ್ಲಿಗೆ ಹೋಗಿದ್ದಾರೆ ಅವರು? ಎಷ್ಟೋ ಕಾಲ ಆಯಿತು ಅವರೆಲ್ಲ ನಿನ್ನನ್ನು ನೋಡಿದೆ, ಯಾಕೆ ಅವ್ರು ನಿನ್ನನ್ನು ನೋಡೋದಕ್ಕೆ ಬಂದಿಲ್ಲ ಅಂತ ಹೇಳ್ತಾಳೆ. ಕಿನ್ನು ರಾಜ್ಯೇನ ವೈಕಾರ್ಯಂ ವಿಹೀನಾಯ ಸುತೈರ್ಮಮ. ಎಲ್ಲ ಮಕ್ಕಳನ್ನು ಕಳೆದುಕೊಂಡ ಮೇಲೆ ರಾಜ್ಯದಿಂದ ನನಗಾಗಬೇಕಾಗಿದ್ದೇನಿದೆ ಅಂತ ಕೇಳ್ತಾಳೆ ದ್ರೌಪದಿ. ಕುಂತಿ ಅವಳನ್ನು ಮೇಲೆತ್ತಿ ಸಮಾಧಾನ ಮಾಡ್ತಾಳೆ. ಯಾರ್ಯಾರಿಗೆ ಸಮಾಧಾನ ಮಾಡಬೇಕು? ಇರೋದರಲ್ಲಿ ಕುಂತಿನೇ, ಅಲ್ಲಿರೋದರಲ್ಲಿ ಪರವಾಗಿಲ್ಲ, ಯಾಕೆಂದರೆ ಕುಂತಿ ಮಕ್ಕಳೆಲ್ಲ ಬದುಕಿದ್ದಾರೆ. ಎಲ್ಲರೂ ಅಂತ ಅಲ್ಲದೇ ಇದ್ದರು, ಕರ್ಣ ಒಬ್ಬ ಹೋಗಿದ್ದಾನೆ ಅನ್ನೋ ದುಃಖ ಇದ್ರೂ 5 ಜನ ಅಂತೂ ಬದುಕಿದ್ದಾರೆ. ಹಾಗಾಗಿ ಅಲ್ಲಿರುವ ಉಳಿದ ತಾಯಂದಿರನ್ನು ನೋಡಿದ್ರೆ ಕುಂತಿಗೆ ನೋವಿಲ್ಲ. ಇನ್ನು ಉಳಿದವ್ರು ಗಂಡನನ್ನು ಕಳ್ಕೊಂಡಿದ್ದಾರೆ. ಕುಂತಿಗೆ ಪತಿ ಕಳೆದು ಅದು ದುಃಖ ಮರೆಯೋ ಕಾಲ ಯಾವಾಗಲೂ ಆಗೋಗಿದೆ. ಅಥವಾ ಅವಳ ತಂದೆಯೂ ಈಗಿಲ್ಲ, ಅದು ಯಾವುದೋ ಅವಳಿಗೆ ವಯಸ್ಸಾಗಿದೆ, ಅದು ಯಾವುದೋ ವಿಷಯ ಅಲ್ಲ. ಆದರೆ ಈಗಿರುವವರಲ್ಲಿ ಸಮಸ್ಯೆ ಕಡಿಮೆ ಆಗಿದ್ದು ಅವಳಿಗೆ, ಆದರೂ ಮೊಮ್ಮಕ್ಕಳು ಸತ್ತಿದ್ದಾರೆ ಅನ್ನೋದೊಂದಿರುತ್ತೆ. ತಥೈವ ಸಹಿತ ಚಾಪಿ ಪುತ್ರೈರನುಗತ ಪೃಥ ಅಭ್ಯಗಚ್ಚತ ಗಾಂಧಾರೀಂ ಆರ್ತಾಂ ಆರ್ತತರ ಸ್ವಯಂ. ಅವಳು ದ್ರೌಪದಿಯನ್ನು ಮಕ್ಕಳನ್ನು ಕರ್ಕೊಂಡು ಗಾಂಧಾರಿಯ ಬಳಿಗೆ ಬರ್ತಾಳೆ ಕುಂತಿ. ಅಂದರೆ ಎಷ್ಟು ಸೂಕ್ಷ್ಮ ಸನ್ನಿವೇಶಗಳು ಅಂತ ಅಂದರೆ, ಈಗ ಕುಂತಿ ಏನು ಮಾಡಬೇಕು ಅಂತ ಅಂದರೆ, ಗಾಂಧಾರಿಯ ಮಕ್ಕಳನ್ನು ತನ್ನ ಮಕ್ಕಳು ಕೊಂದಿದ್ದಾರೆ. ನ್ಯಾಯ ಅನ್ಯಾಯ ಬೇಕಿತ್ತು ಬೇಡ, ಧರ್ಮ ಅಧರ್ಮ ಅನ್ನೋದೆಲ್ಲ ಒಂದು ಕಡೆ ಸರಿ ಬೇರೆ. ಆದರೆ ಈಗ ಗಾಂಧಾರಿಗೆ ಕುಂತಿ ಏನೋ ಒಂದು ಸಮಾಧಾನ ಮಾಡಬೇಕಲ್ಲ, ಏನೋ ಹೇಳಬೇಕಲ್ಲ, ಅವಳೆದ್ರಿಗೆ ಹೋಗಲೇಬೇಕಲ್ಲ ಕುಂತಿ. ಮಕ್ಕಳನ್ನು ಕರ್ಕೊಂಡು ಹೋಗ್ತಾಳೆ, ಮಕ್ಕಳನ್ನು ಸೊಸೆಯನ್ನು. ಇವೆಲ್ಲ ಹೆಂಗೆ ಅಂತಂದರೆ, ಈ ಥರ ಧರ್ಮ ಸಂಕಟದ ಸಿಚುವೇಶನ್ಗಳಲ್ಲಿ ನಾವು ಜನಸಾಮಾನ್ಯರು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಹೌದೌದು. ಅವ್ರ ಮುಖ ಹೆಂಗೆ ನೋಡೋದು, ಈ ಥರ ಮಾಡ್ತೀವಿ. ಇದು ಮಹಾಭಾರತ ಕಲಿಸುವ ದೊಡ್ಡ ಪಾಠದಿಂದ ಎದುರುಗೊಳ್ಳೋದು, ಹೋಗ್ಬಿಡೋದು. ಏನಾಗತ್ತೋ ಆಗೋಗ್ಲಿ ಅಂತ. ನೀವು ಹೇಳಿದ್ದು ತುಂಬ ಸ್ಪಷ್ಟ ಇದೆ. ನಾವು ತುಂಬ ಅವಾಯ್ಡ್ ಮಾಡ್ತೀವಿ, ನಾವು ಎದುರಿಸೋದೇ ಇಲ್ಲ. ನಾವೇನು ಅನ್ಕೋತೀವಿ, ದಿನ ಕಳೀಲಿ, ನಾಳೆ ಹೋಗೋಣ ನಾಡ್ದು ಹೋಗೋಣ, ಅಥವಾ ಒಂದು ಸ್ವಲ್ಪ ಕಳೆದ ಮೇಲೆ ಅವರಿಗೆಲ್ಲ ಶಾಂತ ಆದಮೇಲೆ ಅಂತ. ವಾಸ್ತವವಾಗಿ ನೀವು ಹೇಳಿದಾಗ ಮಹಾಭಾರತ ಅದೇ ಕ್ಷಣದಲ್ಲಿ ಹೋಗಿ ಮುಗಿಸು ಅಂತ ಹೇಳುತ್ತೆ. ಅಲ್ಲಿ ಅದು ಬೆಂಕಿ ಹತ್ಕೊಂಡ್ರು ಬೆಂಕಿ ಹತ್ಕೊಳ್ಳಿ, ವಾಸ್ತವವಾಗಿ ಮುಗಿಯೋದು ಆವಾಗಲೇ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಹೋದರೆ ತಣಿದಂತೆ ಕಾಣಿಸುತ್ತೆ. ಹೊರಗಡೆಯಿಂದ ಅವರು ಅತಿರೇಕದ ವರ್ತನೆ ತೋರಿಸೋಲ್ಲ, ಆದರೆ ಮನಸ್ಸೊಳಗೆ ಅದು ಮುಂದುವರಿತಾ ಇರುತ್ತೆ. ಅದೇ ಕ್ಷಣದಲ್ಲಿ ಎದುರಿಸಿಬಿಟ್ರೆ
ಹೊರಗಡೆಯಿಂದ ಅವರು ಆ ಕ್ಷಣದಲ್ಲಿ ಏನನ್ನೂ ತೋರಿಸ್ಬೋದು, ಆದರೆ ಒಳಮನಸ್ಸು ಶಾಂತ ಆಗತ್ತೆ. ಎಸ್ ಎಸ್ ಎಸ್. ಸೊ ಇಲ್ಲಿ ಅಂದರೆ ಯಾಕೆ ಅಂದರೆ ಈಗ ನೋಡಿ ಇವರೆಲ್ಲ ಬಂದದ್ದು ಕರೆಕ್ಟ್ ಆಗಿದೆ, ಬಟ್ ಕುಂತಿ ಏನು ದ್ರೌಪದಿ ಪ್ರತಿ ಅಂದರೆ ಟುವರ್ಡ್ಸ್ ಗಾಂಧಾರಿಗೆ ಅವಳಿಗೊಂದು ಡ್ಯೂಟಿ ಇದೆಯಲ್ಲ, ಅದನ್ನ ನಿಭಾಯಿಸಕ್ಕೆ ಹೊರಟಿದ್ದಾಳೆ. ಇದು ನಿಭಾಯಿಸ್ತಿದ್ರೆ ಯಾರು ಕೇಳ್ತಿರ್ಲಿಲ್ಲ. ಇಲ್ಲ ಅಲ್ವಾ? ಇಲ್ಲ. ಬಟ್ ನೋಡಿ ಎಷ್ಟು ಅದು ಸೂಕ್ಷ್ಮವಾಗಿದೆ, ಮತ್ತು ಅಂದರೆ ಅದು ನೆಸರಿ ಕೂಡ ಹೌದು, ಬಟ್ ಅದು ಮ್ಯಾಂಡೇಟ್ರಿ ಅಲ್ಲ, ಮಾಡಲೇಬೇಕಂತಿಲ್ಲ. ಬಟ್ ಒಬ್ಬ ಒಳಗಡೆ ಇರುವಂಥ ಒಂದು ಸಂವೇದನಾಶೀಲ ವ್ಯಕ್ತಿಗೆ ಅದು ಗೊತ್ತಾಗುತ್ತೆ, ಅದು ಶಿ ಇಸ್ ಡೂಯಿಂಗ್ ಇಟ್ ಅಂತ ಅನ್ಸುತ್ತೆ. ಅಲ್ಲಿ ಹೋದಾಗ, ಈಗ ಎದುರಿಗೆ ಹೋದಾಗ ಗಾಂಧಾರಿ ದ್ರೌಪದಿಯನ್ನು ಮಾತಾಡಿಸ್ತಾಳೆ. ಓಕೆ, ಗಾಂಧಾರಿ ದ್ರೌಪದಿಯನ್ನು ಮಾತಾಡಿಸ್ತಾಳೆ. ನೋಡಿ ಸನ್ನಿವೇಶ ಹೇಗೆ ಅಂತ ಅಂದರೆ, ಗಾಂಧಾರಿಯ ಮಕ್ಕಳನ್ನು ದ್ರೌಪದಿಯ ಕಡೆಯವರು ಕೊಂದಿದ್ದಾರೆ, ದ್ರೌಪದಿಯ ಮಕ್ಕಳನ್ನು ಗಾಂಧಾರಿಯ ಕಡೆಯವರು ಕೊಂದಿದ್ದಾರೆ. ಈಗ ಗಾಂಧಾರಿ ಮತ್ತು ದ್ರೌಪದಿ ಇಬ್ಬರು ಎದರ ಬದರ ಇದ್ದಾರಲ್ಲ, ಈಗ ಏನು ಸ್ಥಾನಗಳು ಅವರಿಬ್ಬರದ್ದು, ಸ್ಟೇಟಸ್ ಏನು ಅವರಿಬ್ಬರದ್ದು ಅಂತ ಒಂದು. ಎರಡನೆಯದ್ದು, ದ್ರೌಪದಿಗೆ ಬಹಳ ಹಕ್ಕುಗಳಿವೆ ಈ ಕ್ಷಣದಲ್ಲಿ. ಅಂದರೆ ಅವಳಷ್ಟಕ್ಕೆ ಅವಳ ಗಂಡಂದರ ಜೊತೆಗೆ ಬದುಕು ಮಾಡ್ತಾ ಇದ್ದವಳು. ಅವಳನ್ನು ಎಳೆದುಕೊಂಡು ಬಂದು ಸಭಾ ಮಧ್ಯದಲ್ಲಿ ಮಾಡಬಾರದ ನ್ಯಾಯವನ್ನು ಗಾಂಧಾರಿಯ ಮಕ್ಕಳು ಮಾಡಿದ್ದಾರೆ. ಅದಾದ ಮೇಲೆ ಅದರಲ್ಲಿ ನಡೆದ ಯುದ್ಧದಲ್ಲಿ ಅವಳೆಲ್ಲ ಮಕ್ಕಳನ್ನು ಮತ್ತು ಅವ್ರ ಕಡೆಯವರೇ ಕೊಂದಿದ್ದಾರೆ. ಈಗ ಗಾಂಧಾರಿಗಿಂತಲೂ ದ್ರೌಪದಿ ಹೆಚ್ಚು ಅನ್ಯಾಯಕ್ಕೊಳಗಾದವಳು. ಆಗ ಈಗ ಯಾರನ್ನು ಸಮಾಧಾನ ಮಾಡುವಾಗ ಹೋಗೋಯ್ತು ಅಂದರೆ, ಈಗ ಗಾಂಧಾರಿ ಸಮಾಧಾನ ಮಾಡುವ ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ಬಿಟ್ಲು. ಎಂಥ ಅನಿವಾರ್ಯತೆ ಸೃಷ್ಟಿ ಆಯಿತು. ಅಲ್ಲಿ ಅವಳ ಕೋಪ ಕೂಡ ತಣಿಯಕ್ಕೆ ಇದೊಂದು ಅವಕಾಶ ಕೂಡ. ದ್ರೌಪದಿ ಬಂದಾಗ ಅವಳ ಕೋಪ ಪೂರ್ಣ ಕಳಿಲೇಬೇಕಾಗತ್ತೆ. ಮೈವಂ ಪುತ್ರೀತಿ ಶೋಕಾರ್ಥ ಪಶ್ಯ ಮಾಮಪಿ ದುಃಖಿತಾಂ. ಮಗಳೇ ಅಂತ ಮಾತಾಡಿಸ್ತಾಳೆ ಗಾಂಧಾರಿ ಅವಳನ್ನು, ಪುತ್ರಿ ಅಂತಲೇ. ಅಳಬೇಡ ಅಂತ ಹೇಳ್ತಾಳೆ. ಪಶ್ಯ ಮಾಮಪಿ ದುಃಖಿತಾಂ, ನಾನು ದುಃಖದಲ್ಲಿದ್ದೀನಿ ನೋಡು. ಮನ್ಯೇ ಲೋಕವಿನಾಶೋಯಂ ಕಾಲ ಪರ್ಯಾಯ ಚೋದಿತಃ ಅವಶ್ಯ ಭಾವೀ ಸಂಪ್ರಾಪ್ತಃ ಸ್ವಭಾವಾಲ್ಲೋಮಹರ್ಷಣಃ. ಏನಂತ ವ್ಯಾಖ್ಯಾನಿಸೋಣ ಇದನ್ನು? ಇಡೀ ಲೋಕ ಭೂಮಂಡಲ ವಿನಾಶ ಆಗಬೇಕಾಗಿತ್ತು, ನಾಶ ಆಗಬೇಕಾಗಿತ್ತು. ಇದಕ್ಕೆ ಕಾಲ ಕಾರಣ ಅಂತಲೇ ಹೇಳಬೇಕು. ಕಾಲ ಎಲ್ಲರನ್ನೂ ಹೀಗೆ ಪ್ರೇರೇಪಿಸಿದೆ ಒಂದು ಕಡೆ ಕುಳಿತು. ಅಂದರೆ ಕಾಲಕ್ಕೆ ನಾಶ ಮಾಡಬೇಕು ಅಂತ ಇತ್ತು, ಅದು ಜನರನ್ನು ಪ್ರಚೋದಿಸ್ತು, ಯಾರ್ಯಾರನ್ನು. ಅವಶ್ಯ ಭಾವಿ ಸಂಪ್ರಾಪ್ತ, ಹೀಗೆ ಆಗಬೇಕಾಗಿತ್ತು ಅಂತ ನಾವು ಒಪ್ಕೊಳ್ಬೇಕು ಅನ್ನೋದನ್ನು ಬಿಟ್ಟರೆ ನಮಗೆ ಈ ಕ್ಷಣದಲ್ಲಿ ಬೇರೆ ದಾರಿ ಇಲ್ಲ ಅಂತ. ಇದಾಗಬೇಕಾಗಿತ್ತು, ಆಯಿತು. ಎಷ್ಟು ಸಹಜವಾಗಿದೆ ನೋಡಿ ಈ ತರಹದ ದುರಂತ. ಯಾವುದೇ ತರಹದ ದುರಂತ ಆದಾಗ ಕೊನೆಗೆ ನಾವು ಸಮಾಧಾನಕ್ಕೆ ಬರೋದು ಅದು ಒಂದರಿಂದಲೇ. ಆಗಬೇಕಾಗಿತ್ತು ಬಿಡು, ಆಯಿತು. ಅವನ ಆಯುಷ್ಯ ಅಷ್ಟೇ ಇತ್ತು. ಜನಸಾಮಾನ್ಯರು ಇದೇ ನಿರ್ಣಯಕ್ಕೆ ಮನ್ಕೋತಾರೆ ಕೊನೆಗೆ, ಅಲ್ವಾ? ಅವನ ಬದುಕು ಅಷ್ಟೇ ಇತ್ತು, ಅಷ್ಟೇ ಪಡ್ಕೊಂಬಂದಿದ್ದ ಅವನು. ಹೀಗೆ ಮಾತುಕತೆ ಬರೋದಲ್ವಾ? ಅವರೇನೆ ಸಮಾಧಾನ ಆಗಿ ಅವರೇ ಮಾತಾಡ್ತಾರೆ. ಯಾರು ನೊಂದಿರ್ತಾರೋ ಅವರೇನೆ ಇಷ್ಟು ಕಾಲ ಬದುಕಬೇಕು ಭೂಮಿ ಮೇಲೆ ಅಂತ ಬಂದಿದ್ದ, ಮುಗೀತು ಹೋದ ಅಂತ ಸಮಾಧಾನ ಪಡ್ಕೋತಾರಲ್ಲ, ಅದನ್ನೇ ಅವಳು ಹೇಳ್ತಾ ಇದ್ದಾಳೆ. ಅವಶ್ಯ ಭಾವಿ ಸಂಪ್ರಾಪ್ತ ಸ್ವಭಾವಾಲ್ಲೋಮಹರ್ಷಣ. ಸ್ವಭಾವ ಇದು ಲೋಕದ್ದು, ಆದರೆ ಆಗಿದ್ದು ಮಾತ್ರ ಬಹಳ ಭೀಕರವಾಗಿ ಆಯಿತು ಅಷ್ಟೇನೆ ಅಂತ. ಇದಂ ತತ್ ಸಮನುಪ್ರಾಪ್ತಂ ವಿದುರಸ್ಯ ವಚೋ ಮಹತು. ವಿದುರ ಇದನ್ನು ತುಂಬ ಮೊದಲೇ ಹೇಳಿದ್ದ, ಇದನ್ನು ಅವನೇನು ಹೇಳಿದ್ನೋ ಅದೇ ಆಯಿತು ಅಂತ ಹೇಳ್ತಾಳೆ ಗಾಂಧಾರಿ. ವಿದುರ ಇಷ್ಟು ಶಾಂತವಾಗಿ ಇಲ್ಲೆಲ್ಲ ಕಾಣಿಸಿಕೊಳ್ತಾನೆ. ಅವನು ಮಾತ್ರ ಎಂಥೆಂಥ ಸಂದರ್ಭಗಳಲ್ಲಿ ಅವನು ಸೂಚನೆ ಕೊಟ್ಟಿದ್ದ ಅಂತ, ಹೀಗಾಗತ್ತೆ, ಹೀಗೆ ಹೋಗುತ್ತೆ ಅಂತ. ಅದನ್ನು ಪ್ರತಿಯೊಬ್ಬರು ಕೊನೆಯವರೆಗೂ ನೆನಪು ಮಾಡ್ಕೋತಾರೆ ಅವನು ಹೇಳಿದ್ದನ್ನು. ಅಸಿದ್ಧಾನುನಯೇ ಕೃಷ್ಣೇ ಯದುವಾಚ ಮಹಾಮತಿ. ಕೃಷ್ಣ ಹೇಳಿದ್ದನ್ನು ಕೇಳಿರಲಿಲ್ಲ ಇವರೆಲ್ಲ. ಆಗ ವಿದುರ ಮತ್ತೊಮ್ಮೆ ಹೇಳಿದ್ದ, ಇದನ್ನು ಕೇಳಲಿಲ್ಲ ಅಂತ. ಕೃಷ್ಣ ಬಂದಿದ್ನಲ್ಲ, ಅವನ ಮಾತನ್ನು ಒಪ್ಪಲಿಲ್ಲ. ಆಗ ವಿದುರ ಹೇಳಿದ್ದ, ಇದು ಸರ್ವನಾಶದ ಲಕ್ಷಣ ಅಂತಲೇ ಹೇಳಿದ್ದ ಅಂತ. ತಸ್ಮಿನ್ ಅಪರಿಹಾರ್ಯೇ ಅರ್ಥೆ ವ್ಯತೀತೇ ಚ ವಿಶೇಷತಃ ಮಾಶುಚೋ ನಹಿಶೋಚ್ಯಾಸ್ತೆ ಸಂಗ್ರಾಮೇ ನಿಧನಂಗತಾಃ. ಇದನ್ನು ಬದಲಿಸೋದಕ್ಕಾಗೋಲ್ಲ ಈಗ ಅಂತ. ಅಪರಿಹಾರ್ಯೇ ಅರ್ಥೆ, ಈಗೇನು ಮಾಡೋಕ್ಕಾಗತ್ತೆ, ಮುಗಿದೋಯ್ತು. ವ್ಯತೀತೆ ಕಳೆದೋಗಿದೆ ಅದು. ಈಗ ಅಳಬಾರದು ಅನ್ನೋದಷ್ಟೇ ಉಳ್ಕೊಳ್ಳುತ್ತೆ. ಆದರೆ ಸತ್ತವರ ಬಗ್ಗೆ ಅಳಬೇಡ, ಯಾಕೆಂದರೆ ಅವರು ಸಮರದಲ್ಲಿ ಸತ್ತಿದ್ದಾರೆ ಅಂತ. ಸತ್ತರೆ ಅಳಬೇಕಿತ್ತು, ಸಂಗ್ರಾಮದಲ್ಲಿ ಸತ್ತರೆ ಅಳಬಾರದು ಅಂತ. ಕ್ಷತ್ರಿಯಾಣಿ ಆದವಳು, ಕ್ಷತ್ರಿಯನ ಮಗಳು, ಕ್ಷತ್ರಿಯನ ಪತ್ನಿ, ಕ್ಷತ್ರಿಯನ ತಾಯಿ, ಏನೇ ಆಗಿರ್ಬೋದು, ಸಂಬಂಧಿಗಳು ಯುದ್ಧದಲ್ಲಿ ಸಾಯ್ತಾರೆ ಅಂದರೆ ನಾವು ಅಳಬಾರದು ಅಂತ. ಯಥೈವತ್ವಂ ತಥೈವಾಹಂ. ನಿನ್ನ ಪರಿಸ್ಥಿತಿ ಹೇಗೋ ನನ್ನ ಪರಿಸ್ಥಿತಿಯೂ ಹಾಗೇ ಇದೆ.
ಕೋವಾ ಮಾಂ ಆಶ್ವಾಸಯಿಷ್ಯತಿ, ನನ್ನನ್ನು ಯಾರು ಸಮಾಧಾನ ಮಾಡ್ತಾರೆ ಹೇಳು? ಯಾಕೆ ಅಂದರೆ ಮಮೈವ ಹ್ಯಪರಾಧೇನ ಕುಲಮಗ್ರಂ ವಿನಾಶಿತಂ, ಇಡೀ ವಂಶ ನಾಶ ಆಗೋದಕ್ಕೆ ನನ್ನ ಅಪರಾಧವೇ ಕಾರಣ ಅಂತ ಹೇಳ್ತಾಳೆ ಗಾಂಧಾರಿ. ನನ್ನಿಂದಾಗಿಯೇ ಆಯಿತು ಇದು ಅಂತ. ಇಷ್ಟು ಅವಳು ದ್ರೌಪದಿಗೆ ಹೇಳ್ತಾಳೆ. ಅಂದರೆ ಕುಂತಿ ಮಕ್ಕಳನ್ನೋ ದ್ರೌಪದಿಯನ್ನೋ ಕರೆದುಕೊಂಡು ಬಂದಾಗ ದ್ರೌಪದಿಗೆ ಗಾಂಧಾರಿ ಇಷ್ಟು ಮಾತನ್ನು ಹೇಳುವಲ್ಲಿಗೆ ಆ ಸನ್ನಿವೇಶ ಆ ತರಹದಲ್ಲಿ ಮುಗಿಯುತ್ತೆ. ಅಂದರೆ ಇಡೀ ಈ ಸನ್ನಿವೇಶ ಇದೆಯಲ್ಲ, ಬಹಳ ಅಂದರೆ ಅನೂಹ್ಯವಾದ ವಿಧಾನದಲ್ಲಿ ಮುಕ್ತಾಯ ಆಗುತ್ತೆ. ಏನಾಗುತ್ತೋ ಅಂತ ಇರುವ ಅಂಶ ಇದು. ಏನು ಮಾತಾಡ್ತಾರೆ, ಏನು ಸಂಭಾಷಿಸ್ಬೋದು, ಏನು ಹೇಳ್ಬೋದು, ದ್ರೌಪದಿ ಯಾವುದಕ್ಕೂ ಉತ್ತರ ಕೊಡೋಲ್ಲ, ಏನೂ ಉತ್ತರ ಕೊಡೋಲ್ಲ. ಓಕೆ. ಇಷ್ಟು ಹೇಳಿದ ಗಾಂಧಾರಿ ಅಪಶ್ಯತ್ತತ್ರ ತಿಷ್ಠಂತಿ ಸರ್ವನ್ ದಿವ್ಯೇನ ಚಕ್ಷುಷ, ನಿಂತಲ್ಲೇ ಎಲ್ಲಿ ನಿಂತಿದ್ಲೋ ಅಲ್ಲಿಂದ ಅವಳು ಇಡೀ ಸಮರಭೂಮಿಯನ್ನು ನೋಡಿದಳಂತೆ ಗಾಂಧಾರಿ. ದಿವ್ಯೇನ ಚಕ್ಷುಷ, ದಿವ್ಯ ದೃಷ್ಟಿಯಿಂದ ನೋಡಿದಳಂತೆ ಗಾಂಧಾರಿ. ಪತಿವ್ರತ ಮಹಾಭಾಗ ಸಮಾನವ್ರತಚಾರಿಣಿ ಉಗ್ರೇಣ ತಪಸಾಯುಕ್ತ ಸತತಂ ಸತ್ಯವಾದಿನಿ ವರದಾನೇನ ಕೃಷ್ಣಸ್ಯ ಮಹರ್ಷೇ ಪುಣ್ಯಕರ್ಮಣಃ ದಿವ್ಯಜ್ಞಾನ ಬಲೋಪೇತ ವಿವಿಧಂ ಪರ್ಯವೇದಯತು. ಯಾಕೆ ಅವಳಿಗೆ ನೋಡೋದಕ್ಕೆ ಸಾಧ್ಯ ಆಯಿತು? ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡವಳಿಗೆ ಹೇಗೆ ನೋಡೋದಕ್ಕೆ ಸಾಧ್ಯ ಆಯಿತು ಅಂದರೆ ಪಟ್ಟಿ ಬಿಚ್ಚಲಿಲ್ಲ ಗಾಂಧಾರಿ. ಕಟ್ಟಿಕೊಂಡ ಪಟ್ಟಿ ಹಾಗೆಯೇ ಇತ್ತು. ಅವಳಿಗೆ ದಿವ್ಯ ದೃಷ್ಟಿ ಇತ್ತು ಅಂತ. ದಿವ್ಯ ದೃಷ್ಟಿ ಹೇಗೆ ಬಂತು ಗಾಂಧಾರಿಗೆ ಅಂದರೆ, ಒಂದು ಪಾತಿವ್ರತ್ಯ, ಇನ್ನೊಂದು ಅವಳ ಮಹಿಮೆ, ಇನ್ನೊಂದು ಅವಳು ಮಾಡಿದ ವಿವಿಧವಾದ ನಿಯಮಗಳನ್ನು ಬದುಕಿಗೆ ಹಾಕಿಕೊಂಡು ಬದುಕಿದ್ದು, ಮತ್ತು ಉಗ್ರವಾದ ತಪಸ್ಸು, ಮತ್ತು ಸತ್ಯವಾದಿತ್ವ, ಮತ್ತು ವ್ಯಾಸರ ವರ, ಮತ್ತು ಅವಳಿಗಿದ್ದ ದಿವ್ಯಜ್ಞಾನದ ಬಲ, ಇಷ್ಟೂ ಸೇರಿ ಅವಳಿಗೆ ದಿವ್ಯ ದೃಷ್ಟಿ ಸಿಕ್ಕಿತ್ತು ಅಂತ. ಅಂದರೆ ಇಷ್ಟು ಕಾರಣಗಳನ್ನು ಹೇಳ್ತಾರೆ. ಪತಿಗೆ ನಿಷ್ಠವಾಗಿದ್ದಿದ್ದು, ಪಾತಿವ್ರತ್ಯ ಅಂದರೆ ಪತಿಗೆ ನಿಷ್ಠವಾದದ್ದು ಅಂತಂದರೆ ಸಂಗಾತಿಗೆ ನಿಷ್ಠವಾದದ್ದು ಅಂತ. ಅದು ಇಬ್ಬರಿಗೂ ಬರುತ್ತೆ. ಪಾತಿವ್ರತ್ಯ ಹೇಗೋ ಪತ್ನಿವ್ರತವೂ ಹಾಗೇ, ಗಂಡನೂ ಆಗಿರಬೇಕು ಅಂತ ರಾಮ ತೋರಿಸಿದ್ದು ಅದನ್ನೇ. ಅದು ಶಕ್ತಿ ಕೊಡುತ್ತೆ ಅಂತ. ಅಂದರೆ ಗಂಡನೋ ಹೆಂಡತಿಯೋ ಅವರಿಗೆ ನಿಷ್ಠರಾಗಿದ್ದರೆ ಅವರಿಗೆ ಅದೊಂದು ಆಂತರಂಗಿಕ ಶಕ್ತಿಯನ್ನು ಕೊಡುತ್ತೆ ಅಂತ. ಅದು ಹೆಂಡತಿಗೆ ಇರ್ಬೋದು, ಗಂಡನಿಗೆ ಇರ್ಬೋದು, ಇಬ್ಬರಿಗೂ ಸಿಗತ್ತೆ. ಇನ್ನೊಂದು ಅವಳದ್ದೇ ಆದ ಸಾಮರ್ಥ್ಯಗಳು, ಮಹಾತ್ಮ್ಯಗಳು, ವ್ಯಕ್ತಿತ್ವದ ಸಾಮರ್ಥ್ಯ, ಮತ್ತು ನಿಯಮಬದ್ಧವಾಗಿ ಬದುಕಿದ್ದು, ಇಡೀ ಬದುಕನ್ನು ನಿಯಮಬದ್ಧವಾಗಿ ಬದುಕಿದ್ದಾಳೆ. ಮತ್ತು ಸಾಧ್ಯವಾದ ಕಾಲದಲ್ಲ ಅತ್ಯುಗ್ರವಾದ ತಪಸ್ಸುಗಳನ್ನು ಮಾಡಿದ್ದಾಳೆ. ಇದ್ದಲ್ಲೇ ಅರಮನೆಯಲ್ಲೇ. ಬೇರೆಯವರು ಏನೇನೋ ಮಾಡ್ತಾಯಿದ್ರೆ ಗಾಂಧಾರಿ ತಪಸ್ಸು ಮಾಡ್ತಾಯಿದ್ಲು ಅಂತ ಅರ್ಥ. ಮತ್ತು ಸತ್ಯನಿಷ್ಠವಾಗಿಯೇ ಬದುಕಿದ್ದು, ಅಲ್ಲದ್ದನ್ನು ಮಾತಾಡಿಲ್ಲ, ಸಲ್ಲದ್ದನ್ನು ಮಾತಾಡಿಲ್ಲ. ಸತ್ಯ ಹೇಳೋದು ಅಂತ ಅಂದರೆ ಈ ನಾವು ಅಂದ್ಕೊಳ್ತಿರೋ ಹೊರಗಡೆ ಇರುವ ಸತ್ಯ ಅಂತ ಮಾತ್ರ ಅಲ್ಲ. ಸಲ್ಲದ ಮಾತಾಡೋಲ್ಲ, ಅಲ್ಲದ ಮಾತಾಡೋಲ್ಲ, ಆಗಬಾರದ ಮಾತಾಡೋಲ್ಲ, ಆಗಿರದ ಮಾತನ್ನಾಡೋಲ್ಲ. ಏನನ್ನು ಆಡ್ತಾರೋ ಅದರಂತೆ ನಡ್ಕೊಳ್ತಾರೆ. ಇದೆಲ್ಲ ಸತ್ಯದ ವ್ಯಾಪ್ತಿಗೆ ಬರುತ್ತೆ. ಅಂದರೆ ಇಡೀ ಬದುಕಿನಲ್ಲಿ ಮಾತಿನ ಮೇಲೆ ಅಷ್ಟು ನಿಯಂತ್ರಣವನ್ನು ಇಟ್ಟು ಬದುಕಿದವಳು. ಮತ್ತು ವ್ಯಾಸರ ವರದಾನ, ವ್ಯಾಸರು ಯಾವಾಗ ವರ ಕೊಟ್ಟರು ಏನು ಅನ್ನೋದ್ರ ಯಾವ ಉಲ್ಲೇಖವೂ ಇಲ್ಲಿಲ್ಲ. ಇಷ್ಟಾಗಿ ದಿವ್ಯಜ್ಞಾನ ಬಲೋಪೇತ, ಇದರ ಜೊತೆಗೆ ದಿವ್ಯಜ್ಞಾನವೂ ಇತ್ತು ಅವಳಿಗೆ ಅಂತ, ಜ್ಞಾನಿಯಾಗಿದ್ಲು ಅಂತ. ದದರ್ಶ ಸಾ ಬುದ್ಧಿಮತಿ ದೂರಾದಪಿ ಯಥಾಂತಿಕೆ ರಣಾಜಿರಂ ಧ್ರುವೀರಾಣಂ ಅದ್ಭುತಂ ಲೋಮಹರ್ಷಣಂ. ಇಲ್ಲಿಯೇ ನಿಂತು ಎಷ್ಟೋ ದೂರದಲ್ಲಿದ್ದದ್ದನ್ನು ಅವಳು ನೋಡ್ತಾ ಇದ್ಲು. ಅದು ಹೇಗೆ ನೋಡ್ತಾ ಇದ್ಲು ಅಂದರೆ, ಪಕ್ಕದಲ್ಲಿ ನಿಂತು ನೋಡಿದಂತೆ, ಎದುರಿನಲ್ಲಿ ನಿಂತು ನೋಡಿದಂತೆ, ಯಥಾ ಅಂತಿಕೆ, ಹಾಗೆ ನೋಡ್ತಾ ಹೋದ್ಲು ಇಡೀ ಸಮರಾಂಗಣವನ್ನು, ಇಡೀ ಕುರುಕ್ಷೇತ್ರವನ್ನು ನೋಡ್ತಾಳೆ ಅವಳು. ಇಡೀ ಕುರುಕ್ಷೇತ್ರವನ್ನು ದಿವ್ಯ ದೃಷ್ಟಿ ಇಲ್ಲದೆ ಯಾರಿಗೂ ನೋಡೋಕ್ಕಾಗೋಲ್ಲ. ಅಷ್ಟು ವಿಸ್ತಾರವಾದದ್ದು. ಎಲ್ಲೆಲ್ಲೋ ಯಾರ್ಯಾರೋ ಬಿದ್ದಿದ್ದಾರೆ. ಇದನ್ನು ಯಾರಾದರೂ ಒಬ್ಬ ನೋಡೋಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಸುಲಭವೇ ಇಲ್ಲ. ದಾಟಿಕೊಂಡು ಹೋಗಿ ನೋಡೋಕ್ಕಾಗಲ್ಲ ಯಾರಿಗೂ. ಹಾಗೂ ಇದೆ ಅದು. ಅಂಥದ್ದನ್ನು ದಿವ್ಯದೃಷ್ಟಿಯ ಕಾರಣಕ್ಕಾಗಿ ನೋಡಿದ್ಲು ಅಂತ. ಅವಳು ಏನು ನೋಡಿದ್ಲು, ಏನು ಮಾತಾಡಿದ್ಲು, ಏನಾಯಿತು ಅನ್ನೋದನ್ನು ಮುಂದೆ ನೋಡೋಣ. ಸರ್ ಹೇಳಿದ ಹಾಗೆ ದಿವ್ಯ ದೃಷ್ಟಿಯ ಮೂಲಕ ನೋಡಿದ ಗಾಂಧಾರಿ ಏನೆಲ್ಲ ನೋಡಿದ್ಲು ಮತ್ತು ಏನೆಲ್ಲ ಮಾತಾಡಿದ್ಲು, ಏನೆಲ್ಲ ಆಯಿತು ಅದಾದ ನಂತರ ಇದೆಲ್ಲವನ್ನು ಕೂಡ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಇದೆಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ತುಂಬ ಧನ್ಯವಾದ. ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನೀವು ಕೂಡ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕಮೆಂಟ್ ಮಾಡಿ, ಪ್ರಶ್ನೆಗಳಿದ್ದರೆ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.